ಹಿಂದೂ ಆಚರಣೆಗಳನ್ನು ನಾವು ಯಾವತ್ತೂ ಕೈ ಬಿಡಬಾರ್ದು. ಹಿಂಚಿಂಗಿರೋರು ಹಿಂದೂ ದೇವಸ್ಥಾನನ ಹೆಂಗಿಡ್ಬೇಕು ಅದೇ ಥರ ಇಡ್ತಾರೆ. ಆಚೆ ಕಡೆಗೆ ಕಣ್ಣು ಕುಕ್ಕುತ್ತೆ, ಅಷ್ಟು ಚೆನ್ನಾಗಿ ಮಾಡ್ಯಾರೆ. ಪೂಜಾರೇ ಇಲ್ಲ, ಎಲ್ಲ ಖಾಲಿ ಖಾಲಿ ಹೊಡಿತೈತೆ. 13 ವರ್ಷ ಐತೆ ಕುಂದೂರು ಮಠದಿಂದವ ಅದು ಚುಂಚನಗಿರಿ ಮಠಕ್ಕೆ ಹಸ್ತಾಂತರಿಸಿ ಅವರೇ ಲಾಸ್ಟ್ನೇರು. ಅವ್ರು ಆಯ್ತಿದ್ದಂಗೆ ಆ ಚುಂಚನಗಿರಿ ವೈಶ್ಯರೇ ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ. ಚುಂಚನಗಿರಿಯವ್ರು ಎಲ್ಲಿ ಕೈ ಹಾಕ್ತಾರೆ ಅಲ್ಲೆಲ್ಲ ಹೈ ಕ್ಲಾಸ್ ಅಂದರೆ ಹೈ ಕ್ಲಾಸ್. ಒಬ್ಬರು ಮೆಟ್ಲೆಲ್ಲ ಹೊಸ ಮಾಡಿದೆ. ಚುಂಚನಗಿರಿ ಆದಿ ಚುಂಚನಗಿರಿ ಮಠ ವಹಿಸ್ಕೊಂಡಿರೋ ಅಂತಹ ಜಾಗ ಮೆಳೆಯಮ್ಮನ ದೇವಸ್ಥಾನ ಕುಂದೂರು ಮಠ ಕೇಳಿದಿರಲ್ವಾ, ಅದು ಆ ದೇವಸ್ಥಾನನ ಚುಂಚನಗಿರಿಯವರು ವಹಿಸ್ಕೊಂಡು ಎಷ್ಟು ಜೀರ್ಣೋದ್ಧಾರ ಮಾಡ್ತಾವ್ರೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ನೋಡ್ತಿದ್ರೆ ನೋಡಿ, ನೋಡೋಕ್ಕೇನು ಕಾಣ್ತಿತ್ತಿಲ್ಲ. ಆಚೆ ನಿಂತ್ಕೊಂಡ್ರೆ ಅಲ್ಲೆಲ್ಲ ಕಾಂಪೌಂಡ್ ಇತ್ತು, ಅವೆಲ್ಲ ತೆಗ್ಸಿ ಹಾಕಿ ಹೊಸ್ದಾಗಿ ಮಾಡಿಸ್ತವ್ರೆ. ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ ಚುಂಚನಗಿರಿ ಹೆಂಗೆ ಇನ್ನೂ ಹೈ ಕ್ಲಾಸ್ ಮಾಡ್ತಾವ್ರೆ ಅಂತ. ಮಠ ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ಈ ಜಾಗನ ಮುನ್ನಡೆಸ್ಕೊಂಡು ಹೋಯ್ತಿದ್ದಂತಹ ಶ್ರೀ 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 ರಾಮಯ್ಯ ಪರದೇಶಿ ಮಹಾಸ್ವಾಮೀಜಿಯವರ ಸ್ಮಾರಕ ನೋಡಿ. ಇವರೇ ಹೋಯ್ತಿದ್ದರು. ನಾನು 2 ಸಲ ನೋಡಿದ್ದೀನಿ ಇವ್ರನ್ನ. ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ರು. ಯಾಕೆ ಇವ್ರು ಆದಮೇಲೆ ಯಾರೂ ವಹಿಸ್ಕೊಳ್ಳಿಲ್ಲ ಅನಿಸುತ್ತೆ. ಚುಂಚನಗಿರಿ ಕೊಟ್ಬಿಟ್ರು. ಅವರಂತ ಚುಂಚನಗಿರಿಯವ್ರು ಎಲ್ಲಿ ಕೈ ಹಾಕ್ತಾರೆ ಅಲ್ಲೆಲ್ಲ ಹೈ ಕ್ಲಾಸ್ ಅಂದರೆ ಹೈ ಕ್ಲಾಸು. ಭಕ್ತಾದಿಗಳಿಗೆ ಕಣ್ಣು ತುಂಬ ಹೋಗುತ್ತೆ. ನೋಡಿ, ಮೆಟ್ಲೆಲ್ಲ ಹೊಸ ಮಾಡಿದೆ, ಸಕ್ಕದ ಮನೆ ನೋಡಿ. ಇದೆಲ್ಲ ಬಿದ್ದೋಗಂಗಿತ್ತು, ಕಂಬಗಳೆಲ್ಲ ಹೊಸ ಹಾಕಿ ಎಷ್ಟು ಸಕಲ ಮಾಡುತ್ತೆ. ನೋಡಿ ಒಳಗಡೆ ಎಷ್ಟು ಸಖತ ಮಾಡಿದ್ದಾರೆ ಅಂದರೆ, ಕೆಳಗಡೆ ಕಲ್ಲೆಲ್ಲನೂ ಕೀಳ್ಸಿ ಕೆಂಪು ಕಲ್ಲು ಮಿಣ ಅನ್ನಂತ ಅಕ್ಷರೆ. ಜನಗಳಿಗಂತೂ ಸಖತ್ ಬಂದ್ರೆ ಬೇಜಾರಾಗಬಾರ್ದು, ಅಷ್ಟು ಸಖತ ಮಾಡ್ಸ್ಯಾರೆ. ಚುಂಚನಗಿರಿಯಲ್ಲಿ ಮಠ ನಡೆಸ್ತಿದ್ದಂಥ 3 ಜನದ್ದು ಸ್ಮಾರಕ ತೋರಿಸಿದ್ನಲ್ಲ, ಆ ಥರ ಇದು 3 ಅವರೇ ಲಾಸ್ಟ್ನೇರು. ಅವ್ರು ಆಯ್ತಿದ್ದಂಗೆ ಆ ಚುಂಚನಗಿರಿ ವೈಶ್ಯರೇ. ಇಲ್ಲೇ ಅಲ್ಲ, ಅಲ್ಲಿ ಮೆಳೆಯಮ್ಮನ ದೇವಸ್ಥಾನ ಅಂತಲೂ ಸೂಪರ ಮಾಡಿದ್ದಾರೆ, ಅಲ್ಲಿಗೂ ಹೋಗ್ತೀನಿ. ಇಲ್ಲಿ 2 ದೇವಸ್ಥಾನ ಇದ್ದಾವೆ, ಅಲ್ಲೂ ತೋರಿಸ್ತೀನಿ ನೋಡಿ. ಎಷ್ಟೋ ಜನ ನೋಡಿರ್ತೀರ, ಆಗ್ಲಿಕ್ಕೂ ಈಗ್ಲಿಕ್ಕೂ ಹೆಂಗಿದೆ. ನೋಡಿ, ಈ ಜಾಗ ಶ್ರೀ ಶ್ರೀ ಪರದೇಶಿ ಸ್ವಾಮಿಯವರು ಕೊಟ್ಟಿದ್ದಂಥ ಜಾಗ. ಫುಲ್ಲು ಏನು ತಾಯ್ತಾ ಕಟ್ಸಿಕೊಡ್ತಿದ್ರು. ಎಷ್ಟೋ ಜನಕ್ಕೆ ಆದರು ಆ ತಾಯ್ತದ ಮೇಲೆ ತುಂಬ ನಂಬಿಕೆ ಇತ್ತು. ಅದನ್ನು ಕಟ್ಟಿಸ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ತಾತಂದಿರು ಎಷ್ಟೋ ಬಂದಾಗೆಲ್ಲ ಕಟ್ಸ್ಕೊಂಡು ಹೋಗ್ತಿದ್ರು. ಆ ಸ್ವಾಮಿಯವ್ರು ಯಾವಾಗ ಇಲ್ದಂಗಾದರೂ ಅವಾಗಿಂದ ಆ ತಾಯ್ತಾನೂ ಇಲ್ಲ, ಏನೂ ಇಲ್ಲ. ಮೇಳೆಯಮ್ಮನ ದೇವಸ್ಥಾನ ಅಂತಾನೆ ಎಲ್ಲ. ಇನ್ನೊಂದು ದೇವಸ್ಥಾನ ತೋರಿಸ್ತೀನಿ ನೋಡಿ, ಶಿವನ ದೇವಸ್ಥಾನ. ಅದು ಎದುರುಗಡೆನೇ ಬಸವನ ದೇವಸ್ಥಾನ. ಚುಂಚನಗಿರಿಯವರು ಹಿಂದೂ ದೇವಸ್ಥಾನನ ಹೆಂಗಿಡ್ಬೇಕು ಅದೇ ಥರ ಇಡ್ತಾರೆ. ಅದಂತೂ ಖುಷಿ ನನಗೆ, ಚುಂಚನಗಿರಿ ಮಠ ಅನ್ನೋದಕ್ಕೆ. ನೋಡಿ, ಇದು ಹೆಂಗೆ ಕಾಣ್ತಿದೆ, ಆಭರಣ ದೇವಸ್ಥಾನ ಎಲ್ಲ ಅಲ್ವಾ, ಸೂಪರ್ ರೆಡಿ ಮಾಡಿದ್ದಾರೆ. ಶಿವನ ದೇವಸ್ಥಾನ ಆಚೆ ಕಡೆಗೆ ಕಣ್ಣು ಕುಕ್ಕುತ್ತೆ, ಅಷ್ಟು ಚೆನ್ನಾಗಿ ಮಾಡ್ಯಾರೆ. ಗಣಪತಿ ದೇವಸ್ಥಾನ ರೌಂಡ್ ದೇವಸ್ಥಾನ ಮಾಡ್ಕೊಂಡು ಹೊರಗಡೆ ಎಲ್ಲ ಪೂರ್ತಿ ಸಿಮೆಂಟಲ್ಲಿ ಹೊಸ ಡಿಸೈನ್ ಮಾಡಿಸಿ ಹಾಕ್ಯಾರೆ. ಇಲ್ಲಿ ಸಖತ್ ಎತ್ತರವಾಗಿ ಕಾಂಪೌಂಡ್ ಇತ್ತು, ಕಲ್ಲುಗಳೆಲ್ಲ ಎಲ್ಲಿಗೆ ಹಾಕಿದ್ರೋ ಗೊತ್ತಿಲ್ಲ. ನೋಡಿ ದೇವಸ್ಥಾನನ ಹೆಂಗೆ ಮಾಡಿದ್ರು. ಪರದೇಶಿ ಸ್ವಾಮಿಗಳು ಕೂತ್ಕೊತಿದ್ದಂಥ ಮನೆ ಅಥವಾ ಅವರ ದೇವಸ್ಥಾನ ಅಂತಲೇ ಕರಿಬೋದು. ಒಂದು ಆಳು ಇಗ್ರಿ ನೋಡಿದ್ರೂ ಆಚೆ ಕಡೆ ಕಾಣ್ತಿತ್ತಿಲ್ಲ ಅಂತ ಕಾಂಪೌಂಡ್ ಇತ್ತು. ಅದನ್ನು ಕಿತ್ತಾಕ್ಯಾರೆ ನೋಡಿ, ಅಲ್ಲೈತಲ್ಲ ಸೇಮ್ ಅದೇ ಥರ ಕಾಣ್ತದೆ. ಅದು ಕಲ್ಯಾಣಿ, ಅದ್ರಲ್ಲಿ ನೀರೇ ಇರಕ್ಕಲ್ಲ. ಚುಂಚನಗಿರಿಯವರು ಬಿಡಕ್ಕಲ್ಲ, ಎಲ್ಲ ಜಾಗದಲ್ಲೂ ಕಟ್ ಬಿಸಾಕ್ತಾರೆ. ಏನೇನು ಬೇಕು ಅವೆಲ್ಲ ಮಾಡಿ ಬಿಸಾಕ್ತಾರೆ. ಯೋಚನೆ ಮಾಡಲ್ಲ ಅವರು.
ಮಾಡಬೇಕು ಅಂದಮೇಲೆ ಮಾಡಬೇಕು ಅಷ್ಟೇ. ಎಷ್ಟು ದೊಡ್ಡ ಕಾಂಪೌಂಡ್ ಇತ್ತು ಎಲ್ಲ ನನ್ನ ಉದ್ರಶಿ ಹಾಕ್ಯಾರೆ. ಆದರೂ ಈ ಚುಂಚನಗಿರಿ ಮಠದ ಏನು ಅವರು ವಹಿಸ್ಕೊತಾರೆ ಆ ಜಾಗ ಯಾವುದೇ ಕೊರತೆ ಇಲ್ಲದಂತೆ ಭಕ್ತರಿಗೆ ಏಳಿಗೆ ಆಗೋವಂಥದ್ದು ಅಂದರೆ ಅವರಿಂದನೇ ಸಾಧ್ಯ. ಯಾಕೆಂದರೆ ಹಾಸನ ಚುಂಚನಗಿರಿ ಯಾವ್ಯಾವುದು ಮಠ ವಹಿಸ್ಕೊಂಡರೆ ಯಾವ ಜಾಗ ವಹಿಸ್ಕೊಂಡರೆ ಅಲ್ಲೆಲ್ಲ ಬಂದು ನೋಡಿ. ಯಾವುದೇ ಕಾರಣಕ್ಕೂ ಉದ್ಧಾರ ಆಗಿಲ್ಲ ಅನ್ನಂಗಿಲ್ಲ, ಏಳಿಗೆ ಆಗಿಲ್ಲ ಅನ್ನಂಗಿಲ್ಲ, ಆ ಥರ ರೆಡಿ ಮಾಡಾಕ್ತಾರೆ. ನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿ ಆಯಿತು. ಈಗ ಇಲ್ಲಿದ್ದೀವಿ, ಅದು ಅನ್ನದಾನ ನಡೆಯುವಂಥ ಸ್ಥಳ. ಇನ್ನೆರಡು ಸುಬ್ಬಪ್ಪ ಮತ್ತು ಮಳೆಯಮ್ಮನ ದೇವಸ್ಥಾನ ಆದಮೇಲೆ ಊಟ ಇದ್ದರೆ ಅಲ್ಲಿಗೊಂದ್ಸಲಿ ತೋರಿಸ್ತೀನಿ. ಇದಕ್ಕಿಂತ ಮತ್ತೆ ಹೋಗಲ್ಲ. ಯಾರು ಪೂಜಾರೇ ಇಲ್ಲ, ನಾವೇ ತಗೋಬೇಕು, ನಾವೇ ಪೂಜೆ ಎಲ್ಲ ಖಾಲಿ ಖಾಲಿ ಹೊಡಿತೈತೆ. ಈ ಹೊತ್ತದಲ್ಲಿ ಸುಮಾರು ಸಲ ಹಾವು ಕಾಣಿಸ್ಕೊಂಡೈತಿ ಅಂತ ಐನರ್ಗಳು ಹೇಳಿದ್ರು. ಎಲ್ಲಿಂದನೇ ಬಂದಿರೋದು ಇದೆಲ್ಲ. ಚುಂಚನಗಿರಿ ಮಠ ಬರೋದಕ್ಕಿಂತ ಮುಂಚೆನೇ ಮಾಡಿದ್ರು. ಇದೊಂದು ಜಾಗ ಇಷ್ಟು ಅಪ್ಡೇಟ್ ಮಾಡಿದ್ರು. ಅದೊಂದು ಮಳಿಯಮ್ಮನ ದೇವಸ್ಥಾನನೂ ಮತ್ತು ನಾರಾಯಣ ಸ್ವಾಮಿ ದೇವಸ್ಥಾನನೂ ಚುಂಚನಗಿರಿ ಮಠ ಬಂದ ಮೇಲೆ ಅಷ್ಟು ಇಂಪ್ರೂವ್ ಆಗಿರೋದು. ಇಲ್ಲ ಒಳಗಡೆ ಕರೆಂಟು ಇಲ್ಲ ನೋಡಿ. ಈ ನಾಗಪ್ಪನ ದೇವಸ್ಥಾನ ಇದ್ರೊಳಗೆ ಒಂದ್ಸಲ ಹೋಗೇ ಇಲ್ಲ. ಎಷ್ಟು ವಿಶಾಲವಾಗಿದೆ. ಹಿಂದೂ ಆಚರಣೆಗಳನ್ನು ನಾವು ಯಾವತ್ತೂ ಕೈ ಬಿಡಬಾರ್ದು. ಹಿಂದೂ ದೇವಸ್ಥಾನಗಳು ಹಿಂದುತ್ವಗಳು ನಂಬಲ್ಲ ಅಂತ ಹೇಳೋಬಾರ್ದು. ಹಂಗಂತ ಅತಿಯಾಗಿ ಹೊತ್ಕೊಂಡು ಕೆಲ್ಸಕ್ಕೆ ಹೋಗಬಾರ್ದು. ಚಾನಲ್ ಸ್ಟಾರ್ಟ್ ಮಾಡಿ ದೇವಸ್ಥಾನಗಳನ್ನ ತೋರಿಸ್ಲೇಬೇಕು ಅಂತ ಪಣ ತೊಟ್ಟಿದ್ದೀನಿ. ಅದಕ್ಕೋಸ್ಕರನೇ ವಿಡಿಯೋಗಳನ್ನೂ ಮಾಡ್ತಾಯಿದ್ದೀನಿ. ಸುಮಾರು ವಿಡಿಯೋಗಳನ್ನೂ ಬಿಟ್ಟಿದ್ದೀನಿ. ಚುಂಚನಗಿರಿಗೆ ಹೋಗಿ ಬಂದಿದ್ದೀನಿ, ಅದನ್ನು ನೋಡಿ. ಅದು ನೋಡಿ ಎಷ್ಟು ಚೆನ್ನಾಗೈತೆ ಇಲ್ವ ಅಂತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾನು ಸುಮ್ಮನೆ ಬಂಡಾಟಕ್ಕೆ ಚಾನಲ್ ಸ್ಟಾರ್ಟ್ ಮಾಡಿಲ್ಲ. ದಯವಿಟ್ಟು ಚಾನಲ್ ನೋಡಿ. ತುಂಬ ಶ್ರದ್ಧೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ತುಂಬ ನೀವು ಬೆಂಬಲಿಸ್ಲಿಲ್ಲ ಅಂದರೆ ಬೆಳೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬೇರೆ ತಕ್ಕ ವೀಡಿಯೋ ಮಾಡೋಕ್ಕೂ ಕಷ್ಟ ಆಗುತ್ತೆ. ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ. ಗುರು ನಾವಿದ್ದೀವಿ ಈಗ ಮಳೆಯಮ್ಮನ ದೇವಸ್ಥಾನ. ಇಷ್ಟ ಜನ ಕನ್ಫ್ಯೂಸ್ ಆಯ್ತಾರೆ, ಮಳಲಿಯಮ್ಮ ಮೆಳೆಯಮ್ಮ. ಆದರೆ ಮಳಲಿಯಮ್ಮ ಅಲ್ಲ, ಇದು ಮೆಳೆಯಮ್ಮನ ದೇವಸ್ಥಾನ. ವಾಹನ ಬಾಯರ್ಗೆ ಹೊಡೈತೆ ನೀರು ತುಂಬ್ಕೊಂಡು. ಏನೇನು ಇತ್ತಿಲ್ಲ, ಈ ಥರ ಹಂಚು ಅವೇನು ಇತ್ತಿಲ್ಲ. ಸೋಮವಾರ ಆಗಿರೋದ್ರಿಂದ ಜನಗಳೇ ಇಲ್ಲ. ನಾಳೆಗೆ ಬಂದು ನೋಡಿ. ಇವತ್ತು ಅವ್ರೆ ಅಂದರೆ ನಾಳೆಗೆ 200 ಜನ ಇದ್ದೇ ಇರ್ತಾರೆ ಕನ್ಫರ್ಮು. ದೇವಸ್ಥಾನ ತವ ಹೂವಿನ ತೋಟನೂ ಮಾಡ್ಯಾರೆ. ಅದೆಷ್ಟು ಜನ ಮಾಡ್ಯಾರೆ. ದಾಸವಾಳ, ದಾಳಿಂಬೆ ಗಿಡ, ಮಲ್ಲಿಗೆ ಹೂವು, ಬಿಳೆ ದಾಸವಾಳ ಎಲ್ಲ ಚೆನ್ನಾಗಿ ಮಾಡ್ಯಾರೆ. ನಾಳೆಗೆ ಕೊಂತ ಕಟ್ತಾ ಅಂದರೆ ಕಟ್ತಾ. ನೋಡಿ ಅದೇ ಮೆಳಿಯಮ್ಮ. ಯಾರೋ ಹೋಗಿ ಕೇಳ್ತಾವ್ರೆ. ಪೂಜೆಗೆ ರಸೀದಿ ಕೊಡೋ ಸ್ಥಳ. ಮೊಡ್ಲಕ್ಕಿ ಹಾಕುವಂಥದ್ದು, ಕುಂಕುಮಾರ್ಚನೆ. ಕನ್ನಡ ರಿಫ್ಲೆಕ್ಷನ್. ಆಶೀರ್ವಾದ ಇರಲಿ ಸದಾಕಾಲ ನಿಮ್ಮ ಆದಿಶಕ್ತಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದರು. ಅದಕ್ಕೆ ಆಚೆ ಬಂದೆ ಮುಗೀತಿಲ್ಲಿಗೆ. ಇನ್ನೇನು ಇವತ್ತಿನ ಚಿತ್ರೀಕರಣ ಮುಗೀತು.
ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೇಳಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಊಟ ಮಾಡ್ಕೊಂಡು ಇನ್ನೊಂದ್ಸಲ ದೇವಸ್ಥಾನ ತೋರಿಸ್ಬಿಡ್ತೀನಿ. ಮಾಡ್ಕೊಂಡು ಕಂತಾಯ್ತಾ? ಸಕಲ ಕಂತೈತೆ ನೋಡಿ. ಇದೇ ಅನ್ನದಾನದ ಭವನ, ಸಮುದಾಯ ಭವನದ ಥರ. ಇಲ್ಲಿಗೆ ನನ್ನ ಇವತ್ತಿನ ವಿಡಿಯೋ ಮುಗೀತು. ಇಷ್ಟ ಆದರೆ ಸಬ್ಸ್ಕ್ರೈಬ್ ದಯವಿಟ್ಟು ಮುಂದಿನ ವಿಡಿಯೋ ಮಾಡೋದಕ್ಕೆ ಬೆಂಬಲ ಪಟ್ಟಂಗಾಗುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನ ಶಕ್ತಿನ ಜಾಸ್ತಿ ಮಾಡಿ. ಇನ್ನೂ ಸುಮಾರು ದೇವಸ್ಥಾನಗಳು ಈ ಥರ ಜಾಗಗಳಿಗೆ ಹೋಗಿ ವಿಡಿಯೋ ಮಾಡಿಬಿಡ್ತಾ ಇರ್ತೀನಿ. ಅನ್ನದಾನ ಕೆಳಗಡೆ, ಮೇಲ್ಗಡೆ ಶ್ರೀಗಳವರ ಕುಟೀರ. ನೋಡಿ ಹಂಗೈತೆ. ಒಳಗೆ ಹೋಗ್ಬೋದೋ ಗೊತ್ತಿಲ್ಲ, ಹೆಂಗಿದೆ ನೋಡಿ. ನೋಡಿ, ಬಾಲಗಂಗಾಧರನಾಥ ಸ್ವಾಮಿಯವ್ರು ಇಲ್ಲದೆ ಹೋದ್ರು ಅವ್ರಿಗೆ ಎಷ್ಟು ಪ್ರಾಮುಖ್ಯತೆ ಅಂತ ಅಂದರೆ, ಅವ್ರು ಇಲ್ಲದೆ ಹೋದ್ರು ಮಧ್ಯದ ಸೀಟ್ ಅವ್ರಿಗೋಸ್ಕರ ಬಿಟ್ಬಿಟ್ಟಿದ್ದಾರೆ. ಅಷ್ಟು ಅವರಿಗೆ ಗೌರವ, ಅವರಿಗೋಸ್ಕರ ಎಷ್ಟು ಪ್ರಾಮುಖ್ಯತೆ, ಎಷ್ಟು ವರ್ಷಗಳು ಕ್ರೇಜು ಅವ್ರ ಮೇಲಿರೋ ಭಕ್ತಿ ಕನ್ನಡದಲ್ಲಿ ಅದು ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. On the corner where the shadows creep, whispers of the city's secrets they keep. Underneath the street lamps steady burn. Life's a game of dice, waiting your turn. City lights shine, but they never show the truths we hide, the things we don't know. Concrete jungle beats in the air. Dreams take flight, but beware. ಬೆಂಬಲ ಪಟ್ಟಂಗಾಗುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.